ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಚಳಿಗಾಲ ಆಗಲಿ ಬೇಸಿಗೆ ಕಾಲ ಆಗಲಿ ಎನಿ ಟೈಮ್ ಗಾಳಿ ಅಂತೂ ತುಂಬಾನೇ ಇರುತ್ತೆ. ಗಾಳಿ ಇರುವಾಗ ಏನಾಗುತ್ತೆ, ಮನೆ ಒಳಗಡೆ ಎಲ್ಲ ಧೂಳು ಬರ್ತಾ ಇರುತ್ತೆ. ನಾನಂತೂ ಡೈಲಿ ಆ ಧೂಳು ಹೊಡಿಯೋದು, ಮನೆ ಕಸ ಗುಡಿಸೋದಂತೂ ತಪ್ಪಲ್ಲ, ಮನೆ ಒರೆಸೋದಂತೂ ತಪ್ಪದಿಲ್ಲ. ಎಲ್ಲಿ ನೋಡ್ರು ಧೂಳು. ಡೈಲಿ ಒರೆಸಿದ್ರೆ ಮತ್ತೆ ನಾಳೆ ಅದೇ ಥರನೇ ಧೂಳು ಮನೆಯಲ್ಲೆಲ್ಲ ಒಂಥರ ಇರುತ್ತೆ. ಸೊ ಹಾಗಿರುವಾಗ ಮನೆಯಲ್ಲಿ ಮಕ್ಳಿರುವಾಗಲೂ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು, ಧೂಳು ಹೊಡಿಯೋದು ಅದೆಲ್ಲನೂ. ಇದಕ್ಕೆ ಏನಪ್ಪಾ ಒಂದು ಸೊಲ್ಯೂಷನ್ ಅಂತ ಅನ್ಕೊಂತಾ ಇರ್ಬೇಕಾದ್ರೆ ನಾನೊಂದು ಏರ್ ಪ್ಯೂರಿಫೈಯರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೆ. ಆವಾಗ ನನಗೆ ಕಗಾರ್ ಅವರ ಇಂಪೀರಿಯಲ್ ಏರ್ ಪ್ಯೂರಿಫೈಯರ್. ಸೊ ಅದರಿಂದ ಇವತ್ತು ತರಿಸಿದ್ದೀನಿ. ನಿಮ್ಗೂ ಕೂಡ ಇದ್ರ ಬಗ್ಗೆ ತಿಳಿಸೋಣ, ಅಂದ್ರೆ ಇದ್ರ ಫೀಚರ್ಸ್ ಏನು, ಇದ್ರ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸೋಣ ಅನ್ಬಿಟ್ಟು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇದ್ರ ಬಗ್ಗೆ ಏನು ಅಂದ್ರೆ ನೀವೇನಾದ್ರು ಒಂದು ಐಡಿಯಾ ಮಾಡ್ತಾ ಇದ್ರೆ, ಅಂದ್ರೆ ನಿಮ್ಗೆ ಐಡಿಯಾ ಇದ್ರೆ ಏನಾದ್ರು ಒಂದು ತಗೋಬೇಕು, ಈ ತರ ನಾವು ಒಂದು ಏರ್ ಪ್ಯೂರಿಫೈಯರ್ ಅನ್ನೋ ಹಾಗಿದ್ರೆ ಇದ್ರ ಫೀಚರ್ಸ್ ಬಗ್ಗೆ ಬೆನಿಫಿಟ್ಸ್ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ ನೀವು ತಗೊಳ್ಬಹುದಲ್ವಾ. ಸೊ ಆದ್ರಿಂದ ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದೀನಿ. ಸೊ ಬನ್ನಿ, ತಡ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈ ಅಗಾರೋ ಅವರ ಇಂಪೀರಿಯಲ್ ಏರ್ ಪ್ಯೂರಿಫೈಯರ್ ಬಂದ್ಬಿಟ್ಟು ರೂಮಲ್ಲಿ 400 ಸ್ಕ್ವೇರ್ ಫೂಟ್ವರೆಗೂ ಕವರ್ ಆಗುತ್ತೆ. ಮತ್ತು ಇದು ಬಂದು 7 ಸ್ಟೇಜ್ ಪ್ಯೂರಿಫಿಕೇಷನ್ ಜೊತೆಗೆ ಬರುತ್ತೆ. ಇದನ್ನು ಮುಂದೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಮರಿದಲ್ಲೇ ಇದ್ರ ಮೇಲಿರೋ ಕವರ್ನ ರಿಮೂವ್ ಮಾಡಬೇಕು. ಆಮೇಲೆ ಇದ್ರ ಮುಂದೆ ಇರೋ ಪ್ಯಾನಲ್ನ ಲೈಟಾಗಿ ಪುಲ್ ಮಾಡಿ ರಿಮೂವ್ ಮಾಡಬೇಕು. ಆಮೇಲೆ ಅದ್ರ ಒಳಗಡೆ ಇರೋ ಫಿಲ್ಟ್ರ್ಗಳನ್ನ 1 by 1 ರಿಮೂವ್ ಮಾಡಬೇಕು. ಜೊತೆಗೆ ಅದ್ರ ಫಿಲ್ಟರ್ಸ್ ಮೇಲಿರೋ ಕವರ್ಗಳನ್ನೂ ಕೂಡ ಹಾಗೇ ರಿಮೂವ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇದು ಫಸ್ಟ್ ಫಿಲ್ಟ್ರ್ ಬಂದು ಪ್ರೀ ಫಿಲ್ಟರ್ ಅಂತ. ಸೊ ನೆಕ್ಸ್ಟು ಎರಡನೇದು ಇದು ಕೋಲ್ಡ್ ಕ್ಯಾಟಲಿಸ್ಟ್ ಕಾರ್ಬನ್ ಫಿಲ್ಟರ್. ಇದು ಒಂಥರ ಫಾರ್ಮಲ್ ಡಿಹೈಡ್ ರಿಮೂವಿಂಗ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಫಿಲ್ಟರ್ ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡಬೇಕಾದ್ರೆ ನಾವು ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ, ಇದನ್ನು ತುಂಬ ಪ್ರೆಸರಾಗಿ ಪ್ರೆಸ್ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಬಂದು ಗ್ರೀನ್ ಟ್ರೂ ಎಪಾ H14 ಫಿಲ್ಟರ್. ಇದು ಬಂದು 0.1 mm ಚಿಕ್ಕ ಪೊಲ್ಯೂಟೆಂಟ್ಸ್ನು ಟ್ರ್ಯಾಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಬೆಸ್ಟ್ ಇನ್ ಕ್ಲಾಸ್ ಎಪಾ ಫಿಲ್ಟರ್ ಮತ್ತು ಹೈಲಿ ಎಫಿಷಿಯೆಂಟ್ ಎಪಾ ಫಿಲ್ಟರ್ ಅಂತಲೇ ಹೇಳ್ಬೋದು. ಜೊತೆಗೆ ನೀವು ಹೇಗೆ ಈ ಫಿಲ್ಟರ್ಸ್ಗಳನ್ನ ರಿಮೂವ್ ಮಾಡಿರ್ತೀರೋ ಅದೇ ರೀತಿ ಸೇಮ್ ಆರ್ಡರ್ ವೈಸ್ ಇದನ್ನು ಜೋಡಿಸ್ಬೇಕಾಗುತ್ತೆ. ಸೊ ಇವಾಗ ನಾವೆಲ್ಲನೂ ಅದನ್ನ 1 by 1 ಫಿಲ್ಟರ್ಗಳನ್ನ ಸೇಮ್ ತೆಗ್ದಿರ್ತೀವಲ್ಲ ಅದನ್ನು ಹಾಗೇ ಜೋಡಿಸ್ತಾ ಇದ್ದೀನಿ. ಸೊ ಇವಾಗ ಇದೆಲ್ಲ ಆಯಿತು. ಬನ್ನಿ ಇವಾಗ ಇದು ಇಂಪೀರಿಯರ್ ಏರ್ ಪ್ಯೂರಿಫೈಯರ್ ಡಿಸ್ಪ್ಲೇನ ತೋರಿಸ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಈ ಡಿಸ್ಪ್ಲೇನಲ್ಲಿ ರಿಯಲ್ ಟೈಮ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್ ಮತ್ತು ಕಲರ್ ಕೋಡೆಡ್ ಇಂಡಿಕೇಟರ್ನ ನೋಡ್ಬೋದು. ಫ್ರೆಂಡ್ಸ್, ಇದು ಬಂದು ಪವರ್ ಆನ್ ಬಟನ್ನು. ಈ ಸ್ಕ್ರೀನ್ ಮೇಲೆ ನಿಮ್ಗೆಲ್ಲ ಇಂಡಿಕೇಟರ್ಸ್ ಕಾಣ್ತಿದೆ. ಗ್ರೀನ್ ಲೈಟ್ ಮತ್ತೆ ಗ್ರೀನ್ ಫ್ಯಾನ್ ಕಾಣಿಸಿದ್ರೆ ರೂಮಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಇನ್ನು UV ಸ್ಟೆರಿಲೈಸ್ ಏರ್ನ ಸ್ಯಾನಿಟೈಸ್ ಮಾಡಿ ಡಿಸ್ಇನ್ಫೆಕ್ಟ್ ಮಾಡುತ್ತೆ. ಮತ್ತೆ ಈ ಆಟೋ ಮೋಡಲ್ಲಿ ಏರ್ ಪ್ಯೂರಿಫೈಯರ್ ಅದಾಗೆ ಅದು ಏರ್ ಕ್ವಾಲಿಟಿ ಮತ್ತೆ ಸ್ಲೀಪ್ನ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ಈ ಸ್ಪೀಡ್ ಬಟನ್ ಇಂದ 3 ಸ್ಪೀಡ್ ಕಂಟ್ರೋಲ್ ಮಾಡಬಹುದು. ಒಂದು ಲೋ, ಇನ್ನೊಂದು ಮೀಡಿಯಂ ಮತ್ತೆ ಇನ್ನೊಂದು ಹೈ. ಇನ್ನು ಇದು ಬಂದು ಸ್ಲೀಪ್ ಮೋಡು. ಇದರಿಂದ ಪ್ಯಾನಲ್ ಮೇಲೆ ಇರೋ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ ಮತ್ತೆ ನಾಯ್ಸ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಇದು ಬಂದು ಟೈಮರ್ ಬಟನ್ನು. ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೀವು ಟೈಮ್ ಕೂಡ ಸೆಟ್ ಮಾಡ್ಕೋಬಹುದು. ಅಂದ್ರೆ 1 to 12 hours ವರ್ಗು ನೀವು ಟೈಮ್ ಸೆಟ್ ಮಾಡಿ ಇಟ್ಕೊಬಹುದು. ಇನ್ನು ನೆಕ್ಸ್ಟ್ ಈ ಅಯೋನೈಸರ್ ಬಟನ್ ಪ್ರೆಸ್ ಮಾಡಿದ್ರೆ ಒಳಗಡೆ ಇರೋ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗಿ ಪ್ಯೂರಿಫೈಡ್ ಏರ್ ಆಚೆ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದು ಲಾಕ್ ಬಟನ್ನು. ಮನೆಯಲ್ಲಿ ಮಕ್ಳಿದ್ರೆ ಏನಾದ್ರು ಪ್ರೆಸ್ ಮಾಡ್ತಾ ಇರ್ತಾರೆ ಅಲ್ವಾ, ಆವಾಗ ಈ ಬಟನ್ ಒಂದು 3 seconds ಪ್ರೆಸ್ ಮಾಡಿದ್ರೆ ಸಾಕು, ಅನ್ಲಾಕ್ ಆಗ್ಬಿಡುತ್ತೆ. ಏರ್ ಪ್ಯೂರಿಫೈಯರ್ ಆನ್ ಮಾಡಿದಾಗ ಫಸ್ಟ್ ಗ್ರೀನ್ ಲೈಟ್ ತೋರಿಸುತ್ತೆ. ಸ್ವಲ್ಪ ಏರ್ ಅನಾಲಿಸಿಸ್ ಆದ್ಮೇಲೆ ಆರೆಂಜ್ ಕಲರ್ಗೆ ಚೇಂಜ್. ಯಾಕಂದ್ರೆ ನಮ್ಮ ರೂಮ್ ಏರ್ ಕ್ವಾಲಿಟಿ ಫೇರ್ ಆಗಿದೆ ಅಂತ ಅರ್ಥ. ಇದು ಆದ್ಮೇಲೆ ಏರ್ ಪ್ಯೂರಿಫೈಯರ್ ನಿಮ್ಮ ರೂಮ್ನ ಏರ್ ಪ್ಯೂರಿಫೈ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ಎಕ್ಸಾಂಪಲು ನಾನು ಇವಾಗ ಒಂದು ಗಂಧದ ಕಡ್ಡಿನ ಹಚ್ಚುತ್ತಾ ಇದ್ದೀನಿ, ನೋಡ್ಬೋದು. ಇದ್ರ ಹೊಗೆಗೆ ಈ ಏರ್ ಪ್ಯೂರಿಫೈಯರ್ ಡಿಸ್ಪ್ಲೇ ಮೇಲೆ 500ವರೆಗೂ ರೀಚ್ ಆಗ್ತಾ ಇದೆ. ಅಂದರೆ ಇದು ಮ್ಯಾಕ್ಸಿಮಮ್ 500ವರೆಗೂ ರೀಚ್ ಆಗುತ್ತೆ. ಅಂದರೆ ಅವಾಗ ಈ ರೂಮು ಏರ್ ಫ್ರೆಶ್ ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಇವಾಗ ಗಂಧದ ಕಡ್ಡಿನ ತೆಗ್ದುಬಿಡ್ತೀನಿ. ತೆಗ್ದಾದ್ಮೇಲೆ ಈ ಏನು ಡಿಸ್ಪ್ಲೇ ಮೇಲೆ ಇರೋದು ರೆಡ್ ಕಲರ್ ಇದ್ದಿದ್ದು ನೆಕ್ಸ್ಟು ಆರೆಂಜ್ ಕಲರ್ ಆಗ್ತಾ ಬರ್ತಾ ಇದೆ. ಸೊ ಆರೆಂಜ್ ಕಲರಿಂದ ಕೂಡ
ನೀವು ನೋಡ್ಬೋದು ನೆಕ್ಸ್ಟ್ ಗ್ರೀನ್ ಕಲರ್ಗೆ ಚೇಂಜ್ ಆಗ್ತಾ ಇದೆ. ಸೊ ಇದೊಂದು ಎಕ್ಸಾಂಪಲ್ ಅಂತ ತೋರಿಸ್ತಾ ಇದ್ದೀನಿ. ಈ ಅಗರೋರ ಏರ್ ಪ್ಯೂರಿಫೈಯರು ಹೇಗೆ ಏರ್ ಡಿಟೆಕ್ಟ್ ಮಾಡಿ ಏರ್ ಪ್ಯೂರಿಫೈ ಮಾಡುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇರೋದು. ನೆಕ್ಸ್ಟ್ ಬಂದು ಇದ್ರ ರಿಮೋಟ್, ಅಂದರೆ ಡಿಸ್ಪ್ಲೇನಲ್ಲಿ ಯಾವಾಗಲೂ ಪ್ರೆಸ್ ಮಾಡ್ತಾ ಇರೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಸೊ ರಿಮೋಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಪವರ್ ಬಟನ್ನು, ಇದು ಬಂದು ನೆಕ್ಸ್ಟು ಸ್ಲೀಪ್ ಬಟನ್ನು, ಆಮೇಲೆ ಮಿಡಲ್ ಬಂದು ಆಟೋ ಬಟನ್ನು. ಇದ್ರ ಸರ್ಕಲಲ್ಲಿ ಸ್ಲೀಪ್, UV ಮತ್ತು ಅನ್ಲಾಕ್, ಟೈಮರ್ ಬಟನ್ ಇದೆ. ಇನ್ನು ಕೆಳಗಡೆ ಬಂದು ಲಾಕ್ ಅಯೋನೈಸರ್ ಬಟನ್ ಕೂಡ ಇದೆ. ಮತ್ತು ಈ ಏರ್ ಪ್ಯೂರಿಫೈಯರ್ನ ಜಾಗದಲ್ಲಿ ಇಡೋವಾಗ, ಅಂದರೆ ಹಿಂದೆ ಮುಂದೆ ಸ್ವಲ್ಪ ಸ್ಪೇಸ್ ಕೊಟ್ಟಿಡಬೇಕು, ಆವಾಗ ಏರ್ ಪ್ಯೂರಿಫೈ ಚೆನ್ನಾಗಿ ಆಗುತ್ತೆ. ಇದನ್ನು ಕ್ಲೀನ್ ಮಾಡೋದು ತುಂಬಾ ಈಸಿ. ಒಂದು ಬ್ರಷಲ್ಲಿ ಆದರೂ ಸರಿ, ಇಲ್ಲ ಅಂತಂದರೆ ಈ ವಾಕ್ಯೂಮ್ ಕ್ಲೀನರ್ ಬರುತ್ತಲ್ಲ ಅದ್ರ ಬ್ರಷು, ಇದರಿಂದ ಆದರೂ ಸರಿ ಕ್ಲೀನ್ ಮಾಡ್ಬೋದು. ಇನ್ನು ಇದು ಔಟ್ಲೆಟ್ ಬಾಡಿ ಕ್ಲಾತ್ ತಗೊಂಡಾದ್ರೂ ಒರೆಸ್ಬೋದು ಅಷ್ಟೇನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಈ ಥರ ಒಂದು ಏರ್ ಪ್ಯೂರಿಫೈಯರ್ ನಮಗೂ ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ, ನಾನು ಇದನ್ನ ಅಗರೋರ ಇಂಪೀರಿಯಲ್ ಏರ್ ಪ್ಯೂರಿಫೈಯರ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದ್ರ ಟೋಟಲ್ ಆಗಿ ನಾನು ಏನೇನು ಬರುತ್ತೆ, ಇದ್ರ ಫೀಚರ್ಸ್, ಬೆನಿಫಿಟ್ಸ್ ಪ್ರತಿಯೊಂದನ್ನು ತಿಳಿಸಿದ್ದೀನಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ತಗೊಳ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬೇಕಂದ್ರೆ ಲಿಂಕ್ಸ್ ನ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಅಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.